ಹಾಯ್ ಎಲ್ಲರಿಗೂ ನಮಸ್ತೆ. ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ, ಬಟ್ ಪ್ರತಿಯೊಬ್ಬ ತಂದೆ ತಾಯಿಗೂ ಇದೊಂದು ಎಚ್ಚರ ವಹಿಸುವಂಥ ವಿಡಿಯೋನ ನಾನು ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಪಕ್ಕ ಒಂದು ಚಿಕ್ಕ ಪಾಪು ಇತ್ತು, ಒಂದು 5 ವರ್ಷದ ಪಾಪು ಇತ್ತು. ಅದಿನ್ನೂ ಅಂಗನವಾಡಿ ಅದಕ್ಕೂ ಹೋಗ್ತಾ ಇರಲಿಲ್ಲ, ಅಷ್ಟು ಚಿಕ್ಕ ಪಾಪು ಅದು. ನಾನು ಯಾವಾಗಲಾದರೂ ಕ್ಲಾಸ್ಗೆ ಹೋದಾಗ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇತ್ತು ನನ್ನನ್ನು. ಮತ್ತು ಜ್ಯೂಸ್ ಕೊಡಿಸು, ಕುರ್ಕುರೆ ಕೊಡಿಸು, ಆ ಥರ ಎಲ್ಲ ತುಂಬ ಕೇಳ್ತಾಯಿತ್ತು. ಆ್ಯಂಡ್ ತುಂಬಾ ಪ್ರೀತಿ ಮಾಡ್ತಾಯಿದ್ದೆ ಆ ಪಾಪುನ. ತುಂಬ ಚೆನ್ನಾಗಿತ್ತು, ಮುದ್ದಾಗಿತ್ತು ನೋಡೋದಕ್ಕೆ, ತುಂಬ ಸಕ್ಕತ್ತಾಗಿತ್ತು ಆ ಪಾಪು. ಬಟ್ ನಿನ್ನೆ ಬೆಳಗ್ಗೆ ನಾನು ಮಾತಾಡಿಸ್ಕೊಂಡು ಹೋದೆ ಪಾಪುನ. 8 ಗಂಟೆಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಕುರ್ಕುರೆ ಎಲ್ಲ ಇಟ್ಕೊಂಡು ಬರ್ತಾಯಿದ್ದ. ಸೊ ನನಗೆ ಕೊಡು, ನಾನು ಕಿತ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಮಾತಾಡ್ತಾ ಇದ್ದೆ ಚೆನ್ನಾಗಿ. ಅವನು ಹಂಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದ. ಅದಾಗಿ 2 hours ಆದಮೇಲೆ ಒಂದು ವಿಷಯ ಗೊತ್ತಾಯಿತು. 11 ಗಂಟೆಲೇನೋ ಇಲ್ಲಿ ನಮ್ಮ ಮನೆ ಕೆಳಗಡೆ ಸ್ವಲ್ಪ ಹಳ್ಳಿನೇ, ನಮ್ಮ ಮನೆ ಸೈಡ್ ಸ್ವಲ್ಪ ಹಳ್ಳಿ ಇದೆ. ಸೊ ಟ್ಯಾಕ್ಟ್ರಲ್ಲಿ ಹೊಲ ಉಳ್ತಾಯಿದ್ರು. ಹೊಲ ಉಳೋದು ಗೊತ್ತಿರುತ್ತಲ್ಲ. ಸೊ ಆ ಟೈಮಲ್ಲಿ ಟ್ಯಾಕ್ಟರ್ ಮೇಲೆ ಕೂತ್ಕೊಂಡಿದ್ದಂತೆ. ಆ್ಯಂಡ್ ಇದು ಕಾಮನ್ ಸೆನ್ಸ್ ಕೂಡ ಪೇರೆಂಟ್ಸಿಗೆ. ದೊಡ್ಡವರಾಗಿ ನಾವೇ ಕೂತ್ಕೊಂಡ್ರೆ ಹೊಲ ಉಳೋ ಟೈಮಲ್ಲಿ ಟ್ಯಾಕ್ಟರಲ್ಲಿ ತುಂಬ ಶೇಕ್ ಆಗ್ತಾ ಇರುತ್ತೆ, ಹಂಗೆ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ತುಂಬ ಶೇಕ್ ಆಗ್ತಿರುತ್ತೆ. ನಮಗೆ ಗ್ರಿಪ್ ಸಿಗಲ್ಲ ಹೇಳ್ಬೇಕಂತಂದರೆ. ನಮಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ. ಇನ್ನು 5 ವರ್ಷದ ಚಿಕ್ಕ ಮಗುಗೆ ಹಿಡ್ಕೋಬೇಕು ಗಟ್ಟಿಯಾಗಿ, ಟ್ಯಾಕ್ಟರ್ ಅಳ್ಳಾಡುತ್ತೆ ಅನ್ನೋದೆಲ್ಲ ಏನು ಗೊತ್ತಿರುತ್ತೆ. ಅಂದರೆ ಪೇರೆಂಟ್ಸ್ ಆಗಿರೋರು ಕೂಡ ಅದನ್ನು ನೋಡ್ಕೋಬೇಕು. ಆ್ಯಂಡ್ ಹಳ್ಳಿ ಸೈಡಲ್ಲಂತೂ ಚಿಕ್ಕ ಮಕ್ಕಳನ್ನ ತುಂಬ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತೀರಾ. ಪೇರೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲೂ ಬಿಡೋಕ್ಕೆ ಹೋಗಬೇಡಿ. ಅವರು ಹಠ ಮಾಡಲಿ, ಹಳ್ಳಿ ಏನೇ ಮಾಡಲಿ, ದಯವಿಟ್ಟು ಅವ್ರನ್ನ ಎಲ್ಲೂ ಹೊರಗಡೆ ರೋಡ್ ಸೈಡ್ ಆಗಲಿ ಅಥವಾ ಈ ಹಳ್ಳಿ ಸೈಡಲ್ಲೆಲ್ಲ ಬಿಡೋಕ್ಕೆ ಹೋಗಬೇಡಿ. ತುಂಬ ಹಾವುಗಳಿರುತ್ತೆ, ಅಥವಾ ಈ ಥರ ಟ್ಯಾಕ್ಟರ್ಸು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಆ ಥರ ಎಲ್ಲದಕ್ಕೂ ಬಿಡೋಕ್ಕೆ ಹೋಗಬೇಡಿ ಮಕ್ಳುಗಳನ್ನ. ಆ್ಯಂಡ್ ಸಿಟೀಲಿ ಹುಟ್ಟಿ ಬೆಳೆದಿರೋ ಪೇರೆಂಟ್ಸ್ಗಳಿಗೂ ಹೇಳೋದು ಇಷ್ಟೇ, ಹಳ್ಳಿ ಸೈಡ್ ಏನಾದ್ರು ಹೋದಾಗ ನಮ್ಮ ಮಕ್ಕಳು ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ದಯವಿಟ್ಟು ಯಾವ ಸಾಹಸನೂ ಮಾಡೋಕ್ಕೆ ಹೋಗಬೇಡಿ, ಒಂದು ಫೋಟೋಸ್ಗೆ ವಿಡಿಯೋಸ್ಗೆ ಅಂತ. ನಿಜವಾಗ್ಲೂ ಅಪಾಯ ಆಗೋದು ಒಂದೇ ಒಂದು ಸೆಕೆಂಡ್ ಅಷ್ಟೇ. ಒಂದೇ ಸೆಕೆಂಡು ಜೀವ ಹೋಗೋದಕ್ಕೆ. ಆ ಟ್ಯಾಕ್ಟರಿಂದ ಅವನು ಕೆಳಗಡೆ ಬಿದ್ದಿದ್ದಾನೆ, ಡ್ರೈವರ್ ನೋಡಿಲ್ಲ, ಅದ್ರ ಮೇಲೆ ಚಕ್ರ ಹತ್ತಿಸಿದ್ದಾರೆ. ಅಂದರೆ ಒಂದು ರೌಂಡ್ ಬಂದಿದ್ದಾನೆ ಅವನು, ಆ ಟ್ಯಾಕ್ಟರ್ ಉಳೋದ್ರಲ್ಲಿ ಒಂದು ರೌಂಡ್ ಬಂದಿದ್ದಾನೆ. ಆ್ಯಂಡ್ ತಲೆ ತುಂಬ ಓಪನ್ ಆಗಿದೆ, ತಲೆ ಫುಲ್ ಓಪನ್ ಆಗೋಗ್ಬಿಟ್ಟಿದೆ, ಫುಲ್ ಬ್ಲಡ್ ಲಾಸ್ ಆಗಿದೆ. ಹಾಸ್ಪಿಟ್ಲ್ ಹೋಗೋವರೆಗೂ ಜೀವ ಹೆಂಗಿತ್ತು ಅನ್ನೋದು ನಂಗೆ ನಿಜ ಗೊತ್ತಿಲ್ಲ, ತುಂಬ ಬ್ಲಡ್ ಲಾಸ್ ಆಗಿದೆ. ಆ್ಯಂಡ್ ಹೊಟ್ಟೆಯಲ್ಲಿ ಇರೋದೆಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆಯಂತೆ, ಸರಿಯಾಗಿ ಹೇಳಿಲ್ಲ ಅವರು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಈ ಘಟನೆ ಆಗಿದ್ದು. ಆದರೂ ನೈಟ್ 11 ಗಂಟೆಗೆ ಡೆತ್ ಕೂಡ ಆಗಿದ್ದ ಅವನು. ಇನ್ನೂ ಬಾಡಿ ತಂದಿಲ್ಲ. ಇವತ್ತು 3:45 ಆಗಿದೆ ಟೈಮು, 5 ಗಂಟೆ ಆಗ್ಬೋದು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಆ ಥರ ಎಲ್ಲ ಪಾಪುನ ಚೆನ್ನಾಗಿ ಆಟ ಆಡ್ಕೊಂಡಿರೋದು ನೋಡಿ ಈ ಥರ ಸಡನ್ನಾಗಿ ಈ ಥರ ನೋಡೋದಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ. ಯಾರೋ ಆಗಿರೋ ನಮಗೆ ಇಷ್ಟೋ ನೋವಾಗ್ತಿದೆ ಅಂದಮೇಲೆ ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿರಬೇಡ. ದಯವಿಟ್ಟು ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತಲೇ ಕೇಳ್ಕೊತೀನಿ ನಾನು. ಎಷ್ಟು ಎಚ್ಚರ ಅಂದರೆ ಎಷ್ಟು ಕಾಳಜಿ ತೋರಿಸಿದ್ರು ಅದು ಸಾಲದು. ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳನ್ನ. ಎಲ್ಲ ಪೇರೆಂಟ್ಸು ಅಷ್ಟೇ, ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಎಲ್ಲಂದ್ರೆ ಅಲ್ಲೇ ಬಿಡಬೇಡಿ, ಅವರು ಹಠ ಮಾಡಿದ್ರು ಸರಿ ಬಿಡೋಕ್ಕೆ ಹೋಗಬೇಡಿ. ದಯವಿಟ್ಟು ಯಾರು ಕೂಡ ನನ್ನ ಫಾಲೋ ಮಾಡಬೇಡಿ, ಬಟ್ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ಅಪ್ಪ ಅಮ್ಮ ಇದ್ದಾರೋ ಅವ್ರು ಎಲ್ರಿಗೂ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಅವೇರ್ನೆಸ್ಗೋಸ್ಕರ ಅಷ್ಟೇ ನಾನು ಇದನ್ನು ಹೇಳ್ಕೊತಾ ಇರೋದು. ನನಗೆ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ಆ ಮನಸ್ಸೂ ಇಲ್ಲ ಇವಾಗ ಅವನ ಮುಖ ನೋಡೋವರೆಗೂ. ಬಟ್ ತುಂಬ ಕೇರ್ಲೆಸ್ ಮಾಡ್ತಾರೆ ಪೇರೆಂಟ್ಸ್ಗಳು. ಸ್ವಲ್ಪ ಎಚ್ಚರ ವಹಿಸಲಿ ಅಂತ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ನನ್ನ ಫಾಲೋ ಮಾಡಿಬಿಡಿ, ವಿಡಿಯೋನ ಶೇರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.